ಇದೇ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧನ ಭೀತಿಯಲ್ಲಿದ್ದವರಿಗೆ ಹೈಕೋರ್ಟ್ನಿಂದ ಸ್ವಲ್ಪ ರಿಲೀಫ್ ಸಿಕ್ಕಿದೆ. ಇಲ್ಲಿ KCA ನಂತರ RCB ಮತ್ತು DNA ರಿಲೀಫ್ ಸಿಕ್ಕಿದೆ ಕೋರ್ಟ್ನ ಕಡೆಯಿಂದ. ಬಲವಂತದ ಕ್ರಮ DNA ಸ್ಟಾಫ್ ಮೇಲಾಗಲಿ, KCA ಮೇಲಾಗಲಿ, RCB ಕಡೆಯವರ ಮೇಲಾಗಲಿ ಆಗಬಾರದು. ಫೋರ್ಸ್ಫುಲ್ಲಾಗಿ ಏನು ಕ್ರಮ ತಗೋಬೇಡಿ ಅವ್ರ ಮೇಲೆ ಅಂತ ಹೈಕೋರ್ಟ್ ಆದೇಶ ಬಂದಿದೆ. ಬಂಧನ FIR ರದ್ದು ಕೋರಿ ಆರೋಪಿಗಳು ಹೈಕೋರ್ಟ್ಗೆ ಅರ್ಜಿಯನ್ನು ಹಾಕೊಂಡಿದ್ದರು. ಇದುವರೆಗೆ ಹೈಕೋರ್ಟ್ಗೆ ಒಟ್ಟು 4 ಅರ್ಜಿಗಳ ಸಲ್ಲಿಕೆ ಆಗಿದೆ. RCB, DNA, KCA ಕಡೆಯಿಂದ ಪ್ರಕರಣ ರದ್ದಾಗಬೇಕು ಅಂತ ಅರ್ಜಿ ಬಂದಿದೆ. ತಮ್ಮ ಬಂಧನವನ್ನು ಪ್ರಶ್ನಿಸಿಯೇ ನಿಖಿಲ್ ಸೋಸಲೆ ಅರ್ಜಿಯನ್ನು ಹಾಕಿದ್ದಾರೆ. ಇವತ್ತು ಎಲ್ಲ ಪ್ರಕರಣಗಳ ಅರ್ಜಿ ವಿಚಾರಣೆಯನ್ನು ಹೈಕೋರ್ಟ್ ಮಾಡಿದೆ. ನ್ಯಾಯಮೂರ್ತಿ SR ಕೃಷ್ಣಕುಮಾರ್ ಪೀಠದಲ್ಲಿ ನಡೆದಂಥ ವಿಚಾರಣೆ ಇದು. ನಾಳೆಗೆ ನಿಖಿಲ್ ಸೋಸಲೆ ಅರ್ಜಿ ವಿಚಾರಣೆಗೆ ಬರ್ತಾ ಇದೆ. ಅದನ್ನು ಮುಂದೂಡಿಕೆ ಮಾಡಿದ್ದಾರೆ. ಪ್ರಕರಣ ರದ್ದು ಕೋರಿರತಕ್ಕಂಥ ಅರ್ಜಿಗಳು ಜೂನ್ 11ಕ್ಕೆ ಮುಂದೂಡಿಕೆ ಆಯಿತು.